ಸಂಬಂಧಪಟ್ಟ ಹಾಗೆ ಬೆಡ್ರೂಮ್ನಲ್ಲೇ ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿರುವ ಪ್ರಕರಣ ಇದು ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಡೆಡ್ಲಿ ಮರ್ಡರ್ 13 ವರ್ಷದ ಬಾಲಕಿಯ ಡೆಡ್ಲಿ ಮರ್ಡರ್ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಘಟನೆ. ನಿಗೂಢ ಹತ್ಯೆ, ಮನೆಯಲ್ಲಿ ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ. ಹಾಗಾದರೆ ಕೊಂದಿದ್ಯಾರು? ಬೆಂಗಳೂರಿನ ತಿಲಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ. ಬಾಲಕಿ ಹತ್ಯೆ ಕೇಸ್ನಲ್ಲಿ 10 ಅನುಮಾನಗಳು ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ 13 ವರ್ಷದ ಬಾಲಕಿಯ ನಿಗೂಢ ಹತ್ಯೆ ಪ್ರಕರಣ, ಬೆಡ್ರೂಮ್ನಲ್ಲಿಯೇ ಬಾಲಕಿಯ ಡೆಡ್ಲಿ ಮರ್ಡರ್. ಮನೆಗೆ ಯಾರೂ ಕೂಡ ಬಂದಿಲ್ಲ, ಯಾರೂ ಕೂಡ ಹೋಗಿಲ್ಲ ಅಂತ ಹೇಳಿದರೆ ಕೊಂದಿದ್ಯಾರು? ಹಾಗಾದರೆ ಬಾಲಕಿ ಗರ್ಗಿ ನಿಗೂಢ ಕೊಲೆ ಹಿಂದೆ ಈಗ ಕಾಕಿ ಟೀಮ್ ಬಿದ್ದಿದೆ. ಇದು ಮರ್ಯಾದಾ ಹತ್ಯೆಯ ಅನ್ನೋ ಅನುಮಾನವೂ ಕೂಡ ವ್ಯಕ್ತವಾಗಿದೆ. ನಿರೀಕ್ಷಣಾ ಜಾಮೀನನ್ನು ಪಡೆದ ಗರ್ಗಿ ಪೋಷಕರು ಅಂದರೆ ಇದೇನಾದರೂ ಮರ್ಯಾದಾ ಹತ್ಯೆನಾ? ತಮ್ಮ ಮಗಳನ್ನ ತಮ್ಮ ಪೋಷಕರೇ ಏನಾದರೂ ಕೊಲೆ ಮಾಡಿದ್ರ, ಕತ್ತು ಹಿಸುಕಿ ಕೊಲೆ ಮಾಡಿದ್ರ? ನಿಗೂಢ ಸಾವಿನ ಹಿಂದೆ ತಿಲಕನಗರ ಪೊಲೀಸ್ ಠಾಣೆಯ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ರೆ, ನಿರೀಕ್ಷಣಾ ಜಾಮೀನಿಗಾಗಿ ಗರ್ಗಿ ಪೋಷಕರು, ಮೃತಪಟ್ಟಂತ ಆ 13 ವರ್ಷದ ಬಾಲಕಿ ಗರ್ಗಿ, ಆಕೆಯ ಪೋಷಕರು ಈಗ ನಿರೀಕ್ಷಣಾ ಜಾಮೀನನ್ನು ಕೋರಿದ್ದಾರೆ. ಮಗ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದ ಪೋಷಕರು ಅಂದರೆ ಏನೀಗ ಮೃತಪಟ್ಟಿದ್ದಾಳಲ್ಲ ಈ ಗರ್ಗಿ, ಈ ಪ್ರಕರಣದಲ್ಲಿ ಈಗ ಜಾಮೀನನ್ನು ಪೋಷಕರು ಪಡೆದಿದ್ದಾರೆ. ಪೋಷಕರ ನಡೆಯಿಂದ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ, ಇವರೇನಾದರೂ ಕೊಲೆ ಮಾಡಿ ಮರ್ಯಾದಾ ಹತ್ಯೆ ಏನಾದರೂ ನಡೀತಾ ಅನ್ನೋದು. ಮೈಕೋ ಲೇಔಟ್ ACP ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಸದ್ಯ ಬಾಲಕಿ ಗರ್ಗಿ ನಿಗೂಢ ಕೊಲೆ ಪ್ರಕರಣದಲ್ಲಿ ಈಗ ಕಾಕಿ ಟೀಮ್ ಹಿಂದೆ ಬಿದ್ದಿದೆ. 13 ವರ್ಷದ ಬಾಲಕಿ ನಿಗೂಢ ಹತ್ಯೆ ಪ್ರಕರಣ, ಬೆಡ್ರೂಮ್ನಲ್ಲಿಯೇ ಬಾಲಕಿಯನ್ನು ಡೆಡ್ಲಿ ಮರ್ಡರ್ ಮಾಡಿರೋದು. ಮನೆಗೆ ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ ಅಂತ ಹೇಳಿದರೆ ಆಕೆಯನ್ನು ಕೊಲೆ ಮಾಡಿದ್ದು ಯಾರು? ಹಾಗಾದರೆ ಮರ್ಯಾದಾ ಹತ್ಯೆ ಏನಾದರೂ ನಡೀತಾ? ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥ ಘಟನೆ ಇದು. ನಿರೀಕ್ಷಣಾ ಜಾಮೀನನ್ನು ಆ ಮೃತಪಟ್ಟಂಥ ಏನು ಡೆತ್ ಆಗಿದ್ದಾಳೆ ಆ ಹುಡುಗಿಯ ಪೋಷಕರೇ ಈಗ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ದಾರೆ. ಆಕೆಯ ಪೋಷಕರೇನಾದರೂ ಕೊಲೆ ಮಾಡಿದ್ರಾ ಅನ್ನೋದು. ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ ಪೋಷಕರು. ಪೋಷಕರ ನಡೆಯಿಂದ ಈಗ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ. ಮೈಕೋ ಲೇಔಟ್ ACP ನೇತೃತ್ವದಲ್ಲಿ ತನಿಖೆಯೂ ಕೂಡ ಶುರುವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಪೋಷಕರು ಜಾಮೀನು ಪಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ರೆ ಎಲ್ಲ ಪೋಷಕರ ಮೇಲೆ ಅನುಮಾನ ಬರ್ತಾ ಇದೆ. ಏನಾಗಿರ್ಬೋದು? ಸ್ಪೆಕ್ಯುಲೇಷನ್ಸ್ ಏನಿದೆ ನಾಗರಾಜ್? ಖಂಡಿತ ರಂಜಿತ್, ಏನು ಕೆಲ ವರ್ಷಗಳ ಹಿಂದೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಅರುಷಿ ತಲ್ವರ್ ಮಾದರಿಯ ಒಂದು ಹತ್ಯೆ ಏನಾದ್ರೂ ಇಲ್ಲಿ ಬೆಂಗಳೂರಿನಲ್ಲಿ ನಡೆದಿದೆಯಾ ಅಂತ ಒಂದು ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಮೇ 23ನೇ ತಾರೀಕು 13 ವರ್ಷದ ಬಾಲಕಿ ಗರ್ಗಿ ಅನ್ನೋರು ಆಕಸ್ಮಿಕ ಒಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಬಗ್ಗೆ ಒಂದು ತಿಲಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಜುಲೈ 18ನೇ ತಾರೀಕು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆದ್ರೆ ಈ ನಡುವೆಯಲ್ಲಿ ಅವ್ರ ಮನೆಗೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಬಂದಿದ್ದಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಸುಳಿವುಗಳಾಗ್ಲಿ ಪೊಲೀಸರಿಗೆ ಸಿಗೋದಿಲ್ಲ. ಇದರ ನಡುವೆ ಅವರ ಪೋಷಕರ ಮೇಲೆ ಪೊಲೀಸರು ಅನುಮಾನ ಬೀಳೋದಕ್ಕೆ ಶುರುವಾದಾಗಲೇ ಅವರು ಹೋಗಿ ಒಂದು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಘಟನೆಗಳನ್ನ ನೋಡ್ತಾ ಇದ್ರೆ ಏನಾದ್ರೂ ಪೋಷಕರೇ ಬಾಲಕಿಯನ್ನ ಕೊಲೆ ಮಾಡಿದಾರ ಅನ್ನೋ ಅನುಮಾನ ಇರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಸಾಕ್ಷಿಗಳು ಕ್ರೋಢೀಕರಿಸೋದ್ರಲ್ಲಿ ಪೊಲೀಸರು ಬ್ಯುಸಿ ಆಗಿರ್ತಕ್ಕಂಥದ್ದು. ಆದ್ರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾವ ಒಂದು ಕಾರಣಕ್ಕೆ ಒಂದು ಬಾಲಕಿಯ ಕೊಲೆ ಆಗಿದೆ, ಮತ್ತೆ ಪೋಷಕರೇ ಈ ಕೊಲೆಯನ್ನ ಮಾಡಿದಾರ ಅಥವಾ ಬೇರೆ ಯಾರಾದ್ರೂ ಈ ಒಂದು ಕೊಲೆಯನ್ನ ಮಾಡಿದಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ರಂಜಿತ್, ರಾಜ, ಇನ್ನು ಚಿತ್ರದುರ್ಗದಲ್ಲಿ ನಿನ್ನೆ ತಡರಾತ್ರಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಯ ಆರ್ಭಟಕ್ಕೆ ನಿನ್ನೆ ಸುರಿದಂಥ ಮಳೆಯ ಆರ್ಭಟಕ್ಕೆ ಸಂಪೂರ್ಣವಾದಂಥ ಈ ಜಮೀನು ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಜನರ ಪರಿಸ್ಥಿತಿ ಮೂರಾಬಟ್ಟೆಯಾಗಿದೆ. ನಿನ್ನೆ ಒಂದೇ ದಿನಕ್ಕೆ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ.
ಎಲ್ಲ ರಸ್ತೆಗಳ ಮೇಲೆಲ್ಲ ನೀರು ತುಂಬಿಕೊಂಡಿರೋದ್ರಿಂದಾಗಿ ಜನ ಓಡಾಟಕ್ಕೂ ಕೂಡ ಬಹಳ ತೊಂದರೆ ಆಗಿದೆ. ಸುಮಾರು ಹೆದ್ದಾರಿಯಲ್ಲಿ ಬರೋಬ್ಬರಿ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಗೊರ್ಲಟ್ಕು ಬಳಿ ರಾತ್ರಿ ಸುರಿದಂಥ ಮಳೆಯಿಂದ ಅವಾಂತರ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲಟ್ಕು ಗ್ರಾಮ ರಸ್ತೆಗೆ ಹರಿದು ಬಂದು ಹೆದ್ದಾರಿ ಕಾಮಗಾರಿಯ ಮಣ್ಣು ಸಂಪೂರ್ಣವಾಗಿ ತುಂಬಿಕೊಂಡಿದ್ದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವೆಹಿಕಲ್ಗಳ ಮೂವ್ಮೆಂಟ್ ಎಲ್ಲ ಸ್ಟಾಪ್ ಆಗಿದೆ. ಹೈವೇ ಬ್ರಿಡ್ಜ್ ನಿರ್ಮಾಣಕ್ಕೆ ಹಾಕಿದಂಥ ಮಣ್ಣಿನಿಂದ ಈ ಸಮಸ್ಯೆ ಆಗಿದೆ. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮಣ್ಣು ತೆರವಿಗೆ ಪೊಲೀಸರು ಮತ್ತು ಹೈವೇ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಮಳೆಯಿಂದಾಗಿರುವಂಥ ಅವಾಂತರ, ಹೀಗಾಗಿ ಆ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದಾಗಿ ವೆಹಿಕಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ ಜೋರಾಗಿರುತ್ತೆ. ಮತ್ತು ಕಿಲೋಮೀಟರ್ ಗಟ್ಟಲೆ ಈಗ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು 10 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದು. ಸದ್ಯಕ್ಕೆ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ಪೊಲೀಸರು. ಬಳ್ಳಾರಿ ಜಿಲ್ಲೆಯಾದ್ಯಂತ ವರುಣಾರ್ಭಟಕ್ಕೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೃಷಿ ಭೂಮಿಗೆ ನೀರು ನುಗ್ಗಿದ್ರಿಂದಾಗಿ ಬೆಳೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಬಳ್ಳಾರಿಯ ಸಂಡೂರಿನಲ್ಲಂತೂ ಮಳೆಯ ಆರ್ಭಟಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಬಳ್ಳಾರಿಯಲ್ಲಿ ಸುರಿದಂಥ ಮಳೆ, ಬಳ್ಳಾರಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ರಾತ್ರಿ ಸುರಿದಂಥ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಬಳ್ಳಾರಿಯಲ್ಲಂತೂ ಪರಿಸ್ಥಿತಿ ಈಗ ಚಿಂತಾಜನಕ ಆಗಿದೆ. ಮಳೆಯಿಂದಾಗಿ ಬೆಳೆದಂಥ ಬೆಳೆ ಎಲ್ಲ ನಾಶ ಆಗಿದೆ. ಸಂಡೂರು ಗಣಿ ಪ್ರದೇಶದಲ್ಲಿ ಮಳೆ ತಂದಿರುವಂಥ ಅವಾಂತರ ನೋಡಲಿ. ನೀರಲ್ಲಿ ಲಾರಿ ಮುಳುಗಿದೆ, JCB ಬುಲ್ಡೋಜರ್ ಎಲ್ಲವೂ ಕೂಡ ಮುಳುಗೋಗಿದೆ. ಮೈನಿಂಗ್ ಬ್ಲಾಕ್ನಲ್ಲಿ JCBಗಳು ಮುಳುಗೋಗಿದ್ದಾವೆ. ಮಣ್ಣಿನಲ್ಲಿ ಸಿಲುಕಿರುವ ಲಾರಿಗಳು, ಡ್ರೈವರ್ ಪರದಾಟ ಪಡ್ತಾ ಇದ್ದಾರೆ. ರಾತ್ರಿ ಎಲ್ಲವೂ ಕೂಡ ಸುರಿದಂಥ ಮಳೆ ಬಳ್ಳಾರಿಯ ಮೈನಿಂಗ್ ಏರಿಯಾ ಏನಿದೆ, ಗಣಿಗಾರಿಕಾ ಪ್ರದೇಶ, ಅಲ್ಲಿ ನೀರು ತುಂಬಿಕೊಂಡಿದ್ದಾಗಿ ಅಲ್ಲಿದ್ದಂಥ ಲಾರಿಗಳು, JCBಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ಮೈನಿಂಗ್ ಬ್ಲಾಕ್ನಲ್ಲಿ JCBಗಳು ಮುಳುಗಿದ್ದಾವೆ. ಸದ್ಯಕ್ಕೆ ಈಗ ಮಣ್ಣಿನಲ್ಲಿ ಸಿಲುಕಿರುವ ಲಾರಿಗಳು ಮತ್ತು ಡ್ರೈವರ್ಸ್ ಪರದಾಟ ಪಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟಕ್ಕೆ, ನಿನ್ನೆ ಸುರಿದಂಥ ಮಳೆಯ ಆರ್ಭಟಕ್ಕೆ ಮೈನಿಂಗ್ ಪ್ರದೇಶದಲ್ಲಿ, ಗಣಿಗಾರಿಕಾ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ದು ಅರ್ಧಕ್ಕರ್ಧ ಲಾರಿಗಳೆಲ್ಲವೂ ಕೂಡ ಮುಳುಗೋಗಿದ್ದಾವೆ. JCBಗಳೆಲ್ಲವೂ ಕೂಡ ಮುಳುಗೋಗಿದ್ದಾವೆ. ಬಳ್ಳಾರಿಯಲ್ಲಿ ಸುರಿದ ಮಳೆ ಇದೆಯಲ್ಲ, ತಂದಿರುವಂಥ ಅವಾಂತರ ಒಂದೆರಡಲ್ಲ. ಒಂದು ಕಡೆಯಲ್ಲಿ ಮೈನಿಂಗ್ ಏರಿಯಾದಲ್ಲೂ ಕೂಡ ಲಾರಿಗಳೆಲ್ಲ ಮುಳುಗೋಗಿದ್ರೆ, ಇನ್ನು ಕಾರೊಂದು ಮುಳುಗಡೆ ಆಗಿದೆ. ಬಳ್ಳಾರಿ